ಅಭಿಮಾನಿಗಳೇ 11:30 ಆಯಿತು. ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಇವತ್ತಿನ ಲಾಗ್ ಒಳಗೆ ಏನೇನಾಗ್ತದೆ ನೋಡಕ್ಕೆ ರೆಡಿ ಇದ್ರಿ ಅಂದರೆ ನಮ್ಮ ಜೊತೆನೇ ಬರ್ರಿ. ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ. ಈಗ ಮೆಣಸಿನ್ಕಾಯಿ ಕ್ಲೀನ್ ಮಾಡೋಕೆ ಅವ್ರು ಬಂದಾರ. ನಮ್ಮ ಇಬ್ಬರು ಕೆಲಸ ಮಾಡ್ತಾರಲ್ಲ, ಅದ ಮೆಣಸಿನ್ಕಾಯಿ ತೊಗೊಂಡೋಗೋರದ ಕ್ಲೀನ್ ಮಾಡೋಕೆ ಹೊರಗೀಗ ಒಂದು ಸ್ವಲ್ಪ ಚಾಯ್ ಅದು ಮಾಡ್ತೀನಿ ಅವ್ರಿಗೂ. ಪ್ರತಿ ವರ್ಷ ನಾನು ಕ್ಲೀನ್ ಮಾಡ್ತಿದ್ದೆ. ಎಷ್ಟು ವರ್ಷ ಆಯ್ತು ಈಗ ನಮಗೆ ಅವ್ರು ಕ್ಲೀನ್ ಮಾಡುವಂಥ ಅವಕಾಶ ಈಗ ಕೂಡ ಬಂದದ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಕಾಯಬೇಕು. ಕಾದ ಕೂಡಲೇ ನಮಗೆ ಒಳ್ಳೆ ಟೈಮ್ ಬರ್ತಾವೆ. ಅಷ್ಟೋ ತನಕ ನಾವು ಮಾಡ್ಕೋಬೇಕು. ನನಗೆ ಆಶ್ಚರ್ಯ ಆಗ್ತದೆ, ಒಂದೊಂದು ದಿನ ಒಳಗೆ ನಾನು 25 ಕಿಲೋ ಮೆಣಸಿನ್ಕಾಯಿ ಕ್ಲೀನ್ ಮಾಡೀನಂದ್ರೆ ನನಗೆ ಆಶ್ಚರ್ಯ ಆಗ್ತಾಯಿದೆ, ಹೆಂಗೆ ಕ್ಲೀನ್ ಮಾಡಿರ್ಬೇಕು ನಾ ಅಂತ. ಇದು 10 kg ಅದು 5 ಒಬ್ಬಾಕೆ ಕುತ್ಕೊಂಡು ಕ್ಲೀನ್ ಮಾಡೀನಿ. ಹಿಂಗೆ ಇಲ್ಲಿ ಟಿ ವಿ ಕಡೆ ಕುತ್ಕೊಂಡು ಇಟ್ಕೊಂಡು ಮಾಡಿದ್ದೀನಿ. ಈಗ ಅವ್ರು ಮಾಡ್ತಾರೆ. ಅವು ದಿನಗಳು ಹೋದು. ಈಗ ಸದ್ಯಾಗ ಅವರು ಕೊಡೋನು ಏನೇನು ಅವ್ರ ವ್ಯವಸ್ಥೆ ಬೇಕು ಅದಕ್ಕೆ ಯಜಮಾನ್ರಿಗೆ ಕೂತಾರ. ಹೋಗಿ ಬಂದಾರ ಅವರು. मग तिथं साईड मिरच्या बाहेर हां ते मास्क घालून गेलं पाहिजे. पहिला चहा पण प्या, नंतर तिकडं आहे का तिकडं नाही तर स्टोरूमकडे आहे. आपण क्लीन ಹೋಗ್ತಾರ. ಶಂಭವಿ ಮಾಡತ್ತಾರ. ಇವ್ರು ಹಾಡಕ್ಕೆ माझं आलं की नाही. एक ಬಿಟ್ಟಿ झाला. ಶುಭೋದಯ ಅಭಿಮಾನಿಗಳೇ. ಭಾನುವಾರ ಇವತ್ತು. ಭಾನುವಾರ ದಿನ ನಮ್ಮ ಮನೆ ಒಳಗೆ ಕೆಲಸಗಳು ಏನೇನು ನಡೀತಿದಾವೆ ತೋರಿಸ್ತೀನಿ. ಅಪ್ಪು ಈಗ ಬೆಳಿಗ್ಗೆ 7:30 ಡ್ಯೂಟಿ ಹೋಗಿದ್ದಾನ. ಭಾನುವಾರ ದಿನ ಇವತ್ತು ಕೆಲಸ ನಮ್ಮ ಮನೆಯೊಳಗೆ ನಡೆದದ. ಇವತ್ತು ಭಾನುವಾರ ಐತಿ. ಲೇಟ್ ಮಾಡಿದ್ದಿ ಹೆಂಗೆ ಅನ್ಸದೈತಿ? ಪಕ್ಷಿಗಳು ತುಕ್ತಿದಾವೆ. ಇವರಿಬ್ರು ಜೋಡಿ ಹಕ್ಕಿಗಳು ಮಾತಾಡ್ಸ್ಕೊಂಡು ಕೂತಾರ, ಅಕ್ಕ ತಂಗಿ. ಕೂತಾರೆ. ಈ ರೀತಿ ಮಾಡ್ಕೊಂಡು ನಾವು ಮೆಣಸಿನ್ಕಾಯಿ तरी पण बिया लई नेत नाही. बिया लई नेत नाही. बिया तरी पण पडे ना थोडं. लई बिया पडतात नाही तर. हां घेऊन जाते. पॉटमध्ये असलं तर लाव की. पॉट असलं तर लाव. छान छान आहे. शोच आहेत हे. आणि हे मुलं खेळतात त्याच्याने घेऊन. फुलं लई छान होतात हे. ಎಷ್ಟು ಗಿಡದ ಇಂಟ್ರೆಸ್ಟ್ ಐತಿ ಅವಳು ಹಸ್ತಾ ಅಂತೆ. ಆಮೇಲೆ ಇದು ಮೊಗರಾದ ಒಂದು ದೊಡ್ಡ ಕತೆ ಇದೆ ಅಲ್ಲ ರೀ? ಇದು ಮೊಗರಾ ಗಿಡ ನಾವು ಪೂರ್ತಿ ತೆಗ್ದಿದ್ವಿ. ನೆನಪೈತಿ ನಿಮ್ಗೆ? ಪೂರ್ತಿ ಗಿಡ ತೆಗೆದು ಹೋಗಿದ್ವಿ. ನೆನಪೈತಿ? ನೀವು ನೆನಪೈತೇನಿಲ್ಲ? ಹಾಂ, ಲಿಂಬೆಹಣ್ಣು ಗಿಡ ತೆಗ್ದಿದ್ವಿ. ದೊಡ್ಡ ಲಿಂಬೆಹಣ್ಣು ಗಿಡ. ಅವಾಗ ಇದು ಮೊಗರಾ ಕಟ್ ಮಾಡಿ ಎಲ್ಲ ಒಗ್ದಿದ್ದು. ಮತ್ತು ಆದರೂ ಇಷ್ಟು ಚಂದ ಬಂದೈತೆ ನೋಡ್ರಿ. ಹಾಂ, ಮತ್ತು ಎಷ್ಟು ದೊಡ್ಡ ಹೂವು ಅದ ನೋಡ್ರಿ. ಹಾಂ, ಮೊಗರಾ ಹೂವು ಅಂದ್ರೆ ಭಾಳ ಇಷ್ಟ ನಂಗೆ. ಮೊದಲಿಗೆ ನಾನು ಸಣ್ಣಗಿದ್ದಾಗಿನೂ ಇಷ್ಟಪಡ್ತೀನಿ. ಮತ್ತು ಈಗ ತೆಗೆದು ಹೋಗಿದ್ರು ಸಹಿತ ಬಂತು. ಮತ್ತು ಅದು ಯಾವ ರೀತಿ ಒಂದು ಹೂವು ಆಗ್ತಾವೆ ಗೊತ್ತಾ? ಒಂದೇ ಇದಕ್ಕೆಲ್ಲ ಇಷ್ಟು ಮೊಗ್ಗೆಗಳು ನೋಡಿ ಮೊಗ್ಗೆ ನೋಡಿ ಹೆಂಗದಾವ. ಇದು ಮೊಗ್ಗೆನೇ ಹೆಂಗದಾವ ನೋಡ್ರಿ. ಆಯ್ತು. ನೀವು ತಿಂಡಿ ಮಾಡಿ ನಾ ಕುತ್ಕೊ ಅಂತಂದಿದ್ದೀರ ನಿಮ್ಗೆ. ಹಾಂ, ಈ ಥರ ಹೂವು ನಾವು ಶೂನ್ಯ ರಿಟ್ರೀಟ್ ಅಲ್ಲ ರೀ ಅದು, ಅಲ್ಲಿ ಹೋಗದಾಗ ತಂದೇವಲ್ರಿ. ಇದು ಭಾಳ ಚಂದ ಅನ್ಸತ್ತಿತ್ತಲ್ಲ ನಮಗಲ್ಲಿ. ಆಯ್ತು ತಗೊಳ್ಳಿ, ಹಂಗೆ ಮಾಡೋಣ. ದೇವರಪ್ಪ ಅನುಕೂಲ ಮಾಡಿಕೊಟ್ಟ ಅಂದ್ರೆ ಅದು ಯಾಕೆ ಆಗಬಾರ್ದು? ಎಲ್ಲರಿಗೂ ಅನುಕೂಲ ಆಗೋ ಥರ ಪರಿಚಯ ಆಯ್ತಂದ್ರೆ. ಮೀನುಗಳು ಊಟ ಮಾಡ್ತಾ ಇದ್ದಾವೆ. ಬೆಳಿಗ್ಗೆ ಬಿಸಿಲಾದ್ಮೇಲೆ ಬರಲ್ಲ. ಹಾಂ ಹ್ಞೂ ಅಲ್ಲ ನನಗೆ ರೀ ಹುಳ ಇರ್ತೀರಿಪ್ಪ ಮೈ ಮೇಲೆ. ಅಲ್ಲಿ ನೋಡಿ ಕಡ್ಡಿ ಹುಳ ಪ್ಯಾಂಟ್ ಮೇಲೆ. ಇಲ್ಲಿ 2-3 ಇದಾವೆ ನೋಡಿ. ತೆಗೀರಿ ಅದು. ಇದೆಂಥ ಕಡ್ಡಿ ಹುಳ ಅದಾವ ರೀ ಪಾ ಇವು. ಈ ಗಿಡಕ್ಕೆ ಅದಾವೇನು ನೋಡ್ರಿ, ಕನ್ಸತಾವ. ತೆಗೀರಿ ಸಾವಕಾಶ. ಸುಂಕಿ ಇರ್ತಾವೇನೋ ಅದಕ್ಕೂ. ಅವರಿಗೆ ಸ್ವಲ್ಪ ಎಲೆ ಹಾಕಿ ಚಾಯ್ ಮಾಡೋಣಂತ. ಪಾಪ ಅವಾಗಿಂದ ಕೆಲಸ ಮಾಡ್ತಾಯಿದ್ದಾರೆ. ಮೆಣಸಿನ್ಕಾಯಿ ಕ್ಲೀನ್ ಮಾಡ್ತಾಯಿದ್ದಾರೆ, ನೋಡಿದ್ದೀರಾ ನೀವು. ಅದಕ್ಕೆ ಅವರಿಗೆ ಒಂದು ಸ್ವಲ್ಪ ಚಾಯ್ ಎಲೆ, ನಮ್ಮ ಮನೆಯವರು ಚಾದ ಗಿಡಗಳಲ್ಲೆಲ್ಲ ಗಾರ್ಡನ್ ಸ್ವಚ್ಛ ಮಾಡ್ತಾಯಿದ್ದಾರೆ. ಅದಕ್ಕೆ ಚಾದ ಎಲೆ ಸ್ವಲ್ಪ ಚಲೋ ಅದೇನು ಟೇಸ್ಟ್ ಅದೇನು ಸರ್ ಅಂತಂದರು. ಹಾಂ, ವಾಸನೆ ಭಾಳ ಚಲೋ ಐತಿ, ಚಹಾ ಭಾಳ ಚಲೋ ಆಗ್ತೈತೆ ಅಂದರು. ಅದಕ್ಕೆ ನಾನು ಅವರಿಗೆ ಮಾಡ್ಕೊಡೋಣಂತ. ಅವ್ರಿಗೆ ಮೆಣಸಿನ್ಕಾಯಿ ಕ್ಲೀನ್ ಮಾಡೋ ಕೆಲಸ ಆಗೈತಿ. ಈಗ
ಬೆಳಿಗ್ಗೆ ಬಂದಮೇಲೆ ಅವ್ರಿಗೆ ಅದೇ ಕೆಲಸ ಹಚ್ಚಿದ್ವಿ. ಆಮೇಲೆ ಈಗ ಇದು ಯಾರು ಕೊಟ್ರಿ ಈಗ ಭಾಳ ದಿನ ನಂತರ ನಮ್ಮ ಮನೆ ಒಳಗೆ ವೈಟ್ ರೋಸ್ ಆಗೈತೆ. ಅಂದ್ರೆ ವೈಟ್ ರೋಸ್ ನಮ್ಮ ಕಡೆ ಇರಲಿಲ್ಲ, ರೆಡ್ಡು ಪಿಂಕ್ ಅವೆಲ್ಲ ಅದಾವ ಕರೆ ವೈಟ್. ಹಾಂ ಅದಲ್ಲ ಅಂದ್ರೆ ಇದಕ್ಕೆ ಒಂದು 2 ಆಗಿದ್ದು, ಇದು 2ನೇದು ಇದು. ಅಂದ್ರೆ ಅದಕ್ಕಾಗಿದ್ದಾವೆ ಕರೆ ಇಂಥದ್ದು ನಮ್ಮ ಕಡೆ ಇರಲಿಲ್ಲ. ಇದು ಪಿಂಕ್ ಮತ್ತು ವೈಟ್ ಐತೆ. ಇದು ನೋಡಿ ಹಿಂಗೈತೆ ಕಲರ್ ಪೂರ್ತಿ ವೈಟು. ಇವತ್ತು ನಾಷ್ಟ ಅದು ಮಾಡಿದೆ, ಏನೂ ಮಾಡಿದೆ, ಕೆಲಸ ಮಾಡೋಕೆ ಕೂತಾರ ನೋಡಿ ಬಿಸಿಲಾಗ. ಟೈಮ್ ಆಗೈತಿ ಈಗ 9:30 ಆಗಿ ಹೋದ್ರೂ ಇವ್ರು ಕೆಲಸ ಮುಗಿವಲ್ಲ. ಹಾಂ ಕರೆ ಟೈಮ್ ಆಗೋದಲ್ಲ, ಇನ್ನೊಂದು ಅರ್ಧ ಗಂಟೆ ಆಗೋದು ಮತ್ತು ಅದು. ಇನ್ನೂ ನಿಮಗೆ ಕೆಲಸ ಟೈಮ್ ಹತ್ತೋದ, ನಾಷ್ಟ ಮಾಡ್ಕೊಬರಿ ಮೊದಲು. ಯಾಕಂದ್ರೆ ಇನ್ನೂ ಈ ಲೈನ್ ಇನ್ನೂ ಇಲ್ಲೆಲ್ಲ ಕಟ್ಟೋದದ್ರಿ, 1 ತಾಸು ಆಗ್ತೈತಿ ಇನ್ನೂ. ಯಾಕಂದ್ರೆ ಮತ್ತು ಊಟ ಟೈಮ್ ಆಗ್ತದೆ ಬರ್ರಿ. ಯಾಕಂದ್ರೆ ಇನ್ನೂ ಕೆಲಸ ಐತೆ ಭಾಳ ಇದು. ನಾಷ್ಟ ಮಾಡ್ಕೊಬರಿ ಮೊದಲು. ಚಂದ ಕಾಣಿಸ್ತಾ ಇದೆ, ಭಾಳ ಗಚ್ಚಾಗಿತ್ತು ರೀಪ, ತುಂಬಿತ್ತು. ಆಮೇಲೆ ಇದು ಕಮಲದ ಎಲೆನೂ ಎಷ್ಟಾಗ್ಯಾವ ನೋಡ್ರಿ. ಅವು ಎಲೆ ಭಾಳ ಕಮ್ಮಿ ಆಗಿದ್ದು ತುಂಬೈತಿ ಈಗ ಮತ್ತೆ ಪಾಟ್. ನನ್ನ ಎಲೆ ನೋಡಿ ಅವ್ರು ಚಾಯ್ ಮಾಡಿಕೊಟ್ಟೆ, ಇಷ್ಟ ಆಯ್ತು. ಅವನ ಮೇಲೆ ಇಲ್ಲೇ ಹೋಗು ನೋಡಿ. ಬಾ ನಾಷ್ಟ ಮಾಡ್ಕೊ ಬಾ ನೋಡ್ರು. ಮತ್ತೀಗ ಎಲ್ಲ ಕೆಲಸ ಒಳಗೆ ಹೆಲ್ಪ್ ಮಾಡಿದ್ರು, ಮತ್ತು ಇನ್ನೂ ಮಾಡತ್ತಾರ. हां एक कशा तर असल्या ह्याच्यामध्ये लावला तर चालतंय तिथं. हाय नव्हे कट करून घ्या जाते. कट करून घ्या खालचं लावा. ಹಾಂ ರೀ ಇಲ್ಲಿಂದ ಕಟ್ ಮಾಡ್ಕೊಂಡು ತೊಗೊಂಡು ಕೊಡ್ಬೇಕು. ಹಾಂ ಅದು ಯಾರು ಮಾಡ್ತಾರೆ ಅವ್ರ ಮನ್ಯಾಗ ಪಾಪ. ಅವಳಿಗೆ ಸಪ್ರೇट कट असंच करतात बघ उन्हामध्ये. आता आणि बाहेर जायचं आहे. आता एवढं सगळं आणि करून आणि बाहेर जायचं. ಅವರಿಗೆ ಕೆಲಸದವ್ರಿಗೆ ಇದು ಕೊಡ್ತಾ ಇದ್ದಾರೆ, ರೆಡಿ ಮಾಡಿಕೊಡ್ತಾ ಇದ್ದಾರೆ. ಮನ್ಯಾಗ ಕಟ್ ಮಾಡೋಕ್ಕೆ ಅವ್ರಿಗೆ ಆಗಲ್ಲ ಅಂತ ಎಲ್ಲಿ ಸರ್ ನೀವು ಕಟ್ ಮಾಡಿಕೊಡ್ರಿ ಅಂತಂದ್ರು. ಅವರಿಗೆ ಹಚ್ಚಾಕ ಈ ರೀತಿ ರೆಡಿ ಮಾಡಿಕೊಡ್ತಾ ಇದ್ದಾರೆ ನೋಡಿ. हां ಅಲ್ಲೇ ಐತೆಲ್ಲ ದೊಡ್ಡ ಪ್ಲಾಸ್ಟಿಕ್ ಕೊಡ್ತೇನೆ ನೋಡಿ. अल्ली हां तेच की तुम्हाला हे करा आणि कुणाला आजूबाजूला पण द्या, कोणतरी लावलं तर पण. अजून ಏನಮ್ಮ ಬೈತಾ ಇದೆಯಾ? ಬಿಸ್ಲಾಗ ಏನು ಮಾಡತ್ತೀರಿ ಅಮ್ಮ? ಬಾ ಒಳಗಡೆ ನಾಟಕ ನಡೆದೈತೆ ಅಂತ ನೋಡ್ರಿ. ಏನು ಮಾಡ್ತೀರಾ? ಏನು ಹುಳ ನೋಡು ಸಣ್ಣ ಸಣ್ಣ ಹೆಂಗೆ ಬಂದು ಹೂವು ಮೇಲೆ ಕೂತಾವ. ಆಮೇಲೆ ಎಲಿಗಳು ಎಷ್ಟು ಚಂದ ಅಗ್ಯಾಡತಾವ ನೋಡು. ಹೋಗಂತೂ ನಂಗೆ ಹೊರಗೆ ನಿಲ್ಲಾಕ ಕೊಡವಾಳು, ಭಯಾತಾಳು. ಬಾ ಒಳಗೆ ಇಲ್ಲಿ ಹೆಂಗೆ ನಿಂತಾಳ ನೋಡಿ. ಮತ್ತೇನೋ ಐಡಿಯಾ ತೆಗ್ದಾಳೀಗ ಅವ್ರ ಅಪ್ಪಾಜಿಗೆ ಹೇಳತ್ತ ಐಡಿಯಾ ಇದೆಲ್ಲ. ಯಾಕಂದ್ರೆ ಹಂಗಾಗ್ತದೆ. ಸ್ವಿಮ್ಮಿಂಗ್ ಪೂಲ್ ಮಾಡ್ರಿ ಅಂದ್ರೆ ಅದು ಬಿಟ್ರೆ ಎಲ್ಲದಕ್ಕೂ ಟೈಮ್ ಬರ್ತೈತಿ. ಯಾವುದಾದ್ರೂ ನಮಗೆ ಬೇಗ ನಾವು ಬೇಡಿದಾಗ ಆಗೈತಿ ಖರೀ. ಅವ್ನು ನಿಜಾನ ಐತಿ. ಮತ್ತೆ ಹೋಗಾತೇವೇನ? ಲಾನ್ ಮಾಡಿದ್ದು ಹೋಗಾತೇವೇನಾ? ಇಲ್ಲ. ಆಮೇಲೆ ಈಗ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ರೆ ಹೋಗ್ತೇವೇನಾ? ಇಲ್ಲ. ಅದ ನೋಡಾತೇವ್ ಚಲೋ. ಹೋಗೋಣಾದ್ರೂ ಹೋಗಂಗ ಎಲ್ಲಾನು ಒಮ್ಮೆ ಮಾಡಂದ್ರೆ ಹೆಂಗಾಗ್ತದೆ ಶಂಭವಿ? ನಮ್ದು ನೋಡ್ಲ ಅಪ್ಪನ್ ಬೇಡ. ಮತ್ತು ನಾನು ಅಪ್ಪನ್ ನಾವು ಮಿಡಲ್ ಫ್ಯಾಮಿಲಿ ಇದೇವು. ನಾವೇನು ಭಾಳ ದೊಡ್ಡ ಶ್ರೀಮಂತರ ಇದ್ರೋಗಿನಾವಲ್ಲ ಅಲ್ಲ. ಅವ್ರ ಮಿಡಲ್ ಫ್ಯಾಮಿಲಿ ಒಳಗೆ ಎಷ್ಟು ಆಗ್ತೈತಲ್ಲ. ಮಿಡಲ್ ಮನಸ್ಸು ಎಲ್ಲದಕ್ಕೂ ಮನಸ್ಸು ಐತಿ, ಖರೆ ಅದಕ್ಕೆ ದುಡ್ಡು ಬೇಕಲ್ಲ. ದುಡ್ಡು ಇಲ್ಲದೆ ಏನೈತೆ ಹೇಳಿ? ಕಟ್ಟ ಆಯ್ತು. ಯಾಕೆ ಕಟ್ಟ? ದುಡ್ಡು ಇಲ್ದ ಅಲ್ಲಿ ಬರೋ ಅವ್ರು ಕೆಲಸ ಮಾಡಕ್ಕೆ ಬರ್ತಾರ? ಒಂದು ಕೆಲಸ ತೆಗದಿ ಅಂದ್ರೆ ಅಲ್ಲಿ 10 ಕೆಲಸ ಅಲ್ಲ. ಒಂದು ಕೆಲಸ ತೆಗದಿ ಅಂದ್ರೆ 10 ಕೆಲಸ ಬರ್ತಾವ ಅಲ್ಲಿ. ಮೋಟ್ರ್ ಓ ಆಯ್ತದ. ಅದಂತೂ ನಿಜಾನ. ಸ್ವಲ್ಪ ಯೂಟ್ಯೂಬ್ದಿಂದ ಏನಾದ್ರು ಪೇಮೆಂಟ್ ಬಂತಂದ್ರೆ ಮಾಡ್ಬೋದು. ನೋಡೋಣ ಏನೇನಾಗ್ತದೆ. ಅಮ್ಮನಿಗಳು ಏನು ಮಾಡ್ತಾರೆ ಮಾಡಲಿ. ಆರಾಮಿದ್ದೀರಿ? ಎಷ್ಟು ದಿನ ಆದ್ಮೇಲೆ ಭೇಟಿ ಆದ್ವಿ. ಮೆಣಸಿನ್ಕಾಯಿ ಚೀಲ ಒಳಗಡೆ ಇರ್ತಾ ಇದೀವಿ ಮಳೆ ಸಲುವಾಗಿ. ಮಳೆ ಬರೋ ಚಾನ್ಸಸ್ ಭಾಳ ಅದಾವ. ಮಳೆ ಗಡ 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 ಕೇಳಿಸ್ತಾ ಇರ್ಬೇಕು ನಿಮ್ಗೆ ಆವಾಜ.
ಫುಲ್ ಮಳೆ ಬರೋ ಥರ ಆಗೈತಿ. ಮೆಣಸಿನ್ಕಾನು ಫುಲ್ ಒಣಗಿದ್ದು, ಗಾರ್ಡನ್ನು ಕ್ಲೀನ್ ಆಯಿತು, ಎಲ್ಲ ನೀಟಾಗೈತಿ. ಈಗ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ನಾವು. ಹಾಂ ಬರ್ರಿಮ್ಮ, ಯಾಕೆ ಈಗಿನಂತ ಎಲ್ಲ ಅಲ್ಲಿ ಹೋದ್ಮೇಲೆ ಹೇಳ್ತೀವಿ ನಿಮಗೆ. ಅವು ಬಬ್ಲಿ ಕರೆಕ್ಟ್ ಟೈಮ್ದಾಗ ಬಂದ್ರಳಕ. ಬಾ 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 ತಗೋ. ಛತ್ರಿನ ತೊಗೊಂಡು ಏನೇನು ಮಾಡತ್ತಾರಲ್ಲ ಇವ್ರು. ನೀ ಎಲ್ಲ ಇದೇನು ತಗೊಂಡು ಅಲ್ಲೇ ಕೊಡ್ರು ಗಾಡ್ಯಾಗ. ನೀ ಬರ್ತೇವೆ ಇಲ್ಲ, ಕೂತ್ಕೋರಿ ನೀವು ಮತ್ತು ಇವ್ರು ಕೊಡ್ರಿ, ನಾ ಮತ್ತು ಸಮೂಹ ಕೊಡ್ತೇವ್ರಿ ಹಿಂದೆ. ಅದು ಎಷ್ಟು ಮಸ್ತ್ ಕಾಣಿಸ್ತದೆ ವ್ಯೂ. ಅದು ವ್ಯೂ ಎಷ್ಟು ಮಸ್ತ್ ಕಾಣಿಸ್ತದ ಇಲ್ಲಿ ನೋಡಲ್ಲ. 10 ಫುಟ್ ಹಡ್ಡಿದ್ರಿ ಹಾ ಕೆಂಪು ಮಣ್ಣು ರೀ. ಇದು ಅದು ಬಹುಶಃ ಈ ಕಲ್ಲು ಹತ್ತು ಹೋಗಿಷ್ಟು ಸಣ್ಣ ಸಣ್ಣ ಈ ಬೆನ್ಸ್ ಅಂತಾರಲ್ಲ. ಹಾ ಹಾ ಹೌದು, ತಯಾರಾಗ್ಯಾವ ಇನ್ನಲ್ಲ. ಆಯ್ತು ನೋಡಿ ಇಲ್ಲಿ ಆಗ್ಯಾವತ್ ನೋಡಿ ಸಮೂಹ. ಹಲಸಿನ ಪಲ್ಯ ನಮ್ಮ ಮನೆ ಒಳಗೆ ಎಲ್ಲಾರ್ಗು ಭಾಳ ಇಷ್ಟ. ಮತ್ತು ಅವರೇ ತೆಗೆದು ಕೊಟ್ಟಾರ. ಹಾಂ ತಗೊಂಡೋಗ್ರಿ ಅಂತ ಕೊಟ್ಟಾರ. ಮತ್ತು ಪಲ್ಯ ಮಾಡಾಕ ಸಣ್ಣದ ಒಂದ್ ದೊಡ್ಡದ ಒಂದ್ ಸಣ್ಣದ ಐತಿ. ನಮ್ಮ ನೋಡಿ ರೈತರ ಹೊಲದಾಗ ಬಂದು ಅಂದ್ರೆ ಯಾವುದಕ್ಕೂ ಕಡಿಮೆ ಇಲ್ಲ, ಯಾಕಂದ್ರೆ ತಗೊಳ್ಳೋದು. ಇವಳೇನು ಚಾಲು ಮಾಡಿದ್ಲವ ಇಲ್ಲಿ. ಇಲ್ಲಿ ನೋಡ್ರಿ, ಇಲ್ಲಿ ತಡ್ಕೊಲಿಲ್ಲ ಆಕಿ, ತಿಂದ ಮುಗಿಸಿ. ಅದ ಅವರು ಅವಳಿಗೆ ಭಾಳ ರೀ ಅದ್ರ ಮೇಲೆ ಜೀವ. ಮೊದ್ಲಿಂದನೂ ಸಣ್ಣಾಗಿದ್ದಾಗಿಂದು ಹಂಗಾರಿ ಮನ್ಯಾಗ ತಂದ್ರು. ಹೆಂಗದಾವ್ ನೋಡ್ರಿಪ್ಪ, ತಗೋತಾರ್ಗ ಪಾಪ. ಒಂದ್ ತಿಂದು ನೋಡ್ಲಿ, ಅಪ್ಪಗೂ ಬೇಕಾಗೈತೆ. ಬ್ಯಾಡ ಬ್ಯಾಡ ಬಿಡು, ನೋಡ್ತೈತಿ ಸುಮ್ಮನೆ. ಬಾಯ್ ತರ್ಸಕ್ ಹೊಂಟ್ರು. ಶಮೋನಿ ಹಿಂಗ ತೊಗೊಂಬರಕ್ಕೆ. ಸಾಂಜೆ ಗೋಕುಳಿ ರೀ ಹೇಳ್ರಿ. ಸಾಂಜೆ ಗೋಕುಳಿ ಹೇಳ್ರಿ. ಸಾಂಜೆ ಗೋಕುಳಿ ಹೇಳ್ರಿ ಬರೀ ಕಡೆ. ಶೂನ್ಯ ರಿಟ್ರೀಟ್ ನಾವು ಬಂದಿದ್ವಲ್ಲ, ಇಲ್ಲೇ ನೋಡ್ರಿ. ಅದ ಭೇಟಿ ಆಗೋನಲ್ಲ ಇಲ್ಲೂ ನಡೀರಿ. ಆನಂದಿ ಹೋಟೆಲ್ ಅಂತ ಹೇಳಿ. ಟೈಮ್ 7 ಗಂಟೆ ಆಗೈತಿ. ಬರೀ ಅಲ್ಲ ಹಾಲದು ಕುಡ್ದು ಹೋಗ್ರಪ್ಪ. ನೋಡಿದ್ರೆ ಅದು ಮನೆಗಳೇ ಈಗ ಕರಿ ಇವತ್ತು ಏನು ಅನ್ಸಿಲ್ಲ. ಮತ್ತು ನಾ ಫುಲ್ ಆಕ್ಟಿವ್ ಆಗೀನಿ. ಈಗ ಶಂಭುವಿಗೆ ಊಟ ವಿಶ್ ಮಾಡ್ಕೊಡ್ತಾ ಇದ್ದೀನಿ. ಅವಾಗ ಊಟ ಮಾಡ್ಕೊಂಡು ಹಸು ಹೋಗಿದ್ದೆ ಅಂತ ಮಧ್ಯಾಹ್ನಕ್ಕೆ ಈಗ ಏನು ಮಾಡ್ಕೊಟ್ಟಿದ್ದೆ, ತಿಂದಿದ್ಲು. ಈಗ ಊಟ ಮಾಡಲಿ. ಇವ್ರ ನಮ್ಮ ಜೊತೆ ಪಾಂಡ್ರೆ ಸರ್ ಬಂದಿದ್ರಲ್ಲ, ನಮ್ಮವರೇ ಅವರು. ಬಿಡಾಕ್ ಹೋಗಿದ್ದಾರೆ. ಅವ್ರಿಗೆ ಬಿಟ್ಟು ಆಮೇಲೆ ನಿಂಬೆ ಏನಾದ್ರು ತೊಗೊಂಡ್ಬರ್ತೇನೆ ಅಂತ ಹೋಗ್ಯಾರ. ಈಗ ನೋಡೋಣ, ಮತ್ತೆ ಸಿಗ್ತೀನಿ ನಿಮ್ಗೆ ಆಮೇಲೆ. ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡ್ರಿ.